Hello everyone, I am Dr. Madhusudan. I am an ENT doctor, ಅಂದ್ರೆ ಕಿವಿ ಮೂಗು ಗಂಟ್ಲಿನ ಸ್ಪೆಷಲಿಸ್ಟ್. ನಮ್ಮ ಮೂಗಿನಲ್ಲಿ ಎರಡು ತರ ಮೂಲೆಗಳಿರುತ್ತೆ. ಒಂದು ಆಚೆ ಇರೋ ಮೂಲೆ. ಈ ಆಚೆ ಇರೋ ಮೂಲೆ ನಮ್ಮ ಮೂಗಿನ ಆಕಾರನ ನಿರ್ಧಾರ ಮಾಡುತ್ತೆ. ಮತ್ತೆ ನಮ್ಮ ಒಳಗಿರೋ ಮೂಲೆ ನಮ್ಮ ಉಸಿರಾಟ ಜಾಗವನ್ನು ನಿರ್ಧಾರ ಮಾಡುತ್ತೆ. ಕೆಲವೊಂದ್ಸಲ ಈ ಒಳಗಿರೋ ಮೂಲೆ ಸೊಟ್ಟ ಇರುತ್ತೆ, ಅದರಿಂದ ಉಸಿರಾಟಕ್ಕೆ ತೊಂದರೆ ಆಗ್ಬೋದು. ನಮ್ಮ ಮೂಗು ಹಿಂಗಿದ್ರೆ ಈ ಸೆಂಟರ್ ಬೋನ್ ಯೂಶಲಿ ಈ ತರ ಸ್ಟ್ರೇಟ್ ಇರಬೇಕು. ಬಟ್ ಕೆಲವೊಂದ್ಸತಿ ಈ ಸರ ಸೊಟ್ಟೆ ಇರ್ಬೋದು, ಅದರಿಂದ ನಮ್ಗೆ ಉಸಿರಾಟಕ್ಕೆ ಜಾಗ ಕಡಿಮೆ ಇರುವುದು. ಸೊ ಇದನ್ನ ನಾವು ಮೆಡಿಕಲ್ ಟರ್ಮ್ ಅಲ್ಲಿ ಡಿವಿಯೇಟೆಡ್ ನೇಸಲ್ ಬೋನ್ ಅಂತೀವಿ. ಸೊ ಡಿವಿಯೇಟೆಡ್ ನೇಸಲ್ ಬೋನ್ ಅನ್ನೋದು ಆಲ್ಮೋಸ್ಟ್ 80% ನಾರ್ಮಲ್ ಜನರಲ್ಲೂ ಇರುತ್ತೆ. ಬಟ್ ದ ಪ್ರಾಬ್ಲಮ್ ಕಮ್ಸ್ ವೆನ್ ಅವ್ರಿಗೆ ಆ ಬೋನ್ ಇಂದ ಉಸಿರಾಟಕ್ಕೆ ತೊಂದರೆ ಇರುವಾಗ. So this is the condition which is very common, but in some people it does cause a problem in the breathing. So ಈ deviated nasal septum ಅನ್ನೋದು usually in most cases ತಾಯಿ ಗರ್ಭದಲ್ಲೇ ಡೆವಲಪ್ಮೆಂಟ್ ಆಗುವಾಗ ಈ ಬೋನ್ ಸ್ವಲ್ಪ ಸೊಟ್ಟ ಆಗಬಹುದು. ಇಲ್ಲ ಅಂದ್ರೆ ಕೆಲವೊಂದು ಜನರಿಗೆ ಮೂಗಿಗೆ ಏನಾದ್ರೂ ಪೆಟ್ಟು ಬಿದ್ರೆ ಆಮೇಲೆ ಆ ಬೋನ್ ಸ್ವಲ್ಪ ಸೊಟ್ಟಾಗಿ ಉಸಿರಾಟಕ್ಕೆ ತೊಂದರೆ ಕೊಡಬಹುದು. ಸೊ ಈ ಡಿವಿಯೇಟೆಡ್ ನೇಸಲ್ ಬೋನ್ ಇಂದ ಪ್ರಾಬ್ಲಮ್ಸ್ ಇಲ್ಲ ಲಕ್ಷಣಗಳು ಏನಂದ್ರೆ, ಕೆಲವೊಂದ್ಸತಿ ಉಸಿರಾಟಕ್ಕೆ ತೊಂದರೆ ಇರ್ಬೋದು. ಇದು ಒಂದ್ ಕಡೆ ಇಲ್ಲ ಎರಡು ಕಡೆ ಇರ್ಬೋದು. ಇಲ್ಲ ಮೂಗಿಂದ ರಕ್ತ ಬರ್ಬೋದು, ಇಲ್ಲ ಮೂಗಲ್ಲಿ ಅಲ್ಸರ್ ಆಗ್ಬೋದು, ರಾತ್ರಿ ಮಲಗುವಾಗ ಗೊರಕೆ ಇರ್ಬೋದು, ಇಲ್ಲ ಉಸಿರಾಟಕ್ಕೆ ತೊಂದರೆನೂ ಇರ್ಬೋದು. ಸೊ ಈ ಡಿವಿಯೇಟೆಡ್ ನೇಸಲ್ ಬೋನ್ಗೆ ಟ್ರೀಟ್ಮೆಂಟ್ ಏನಂದ್ರೆ, ಇಫ್ ಇಟ್ ಇಸ್ ಅ ವೆರಿ ಮಿನಿಮಲ್ ಡಿವಿಯೇಷನ್, ನಾವು ಮೆಡಿಸಿನ್ಸ್ ಕೊಟ್ಟು ಅದನ್ನ ಟೆಂಪರರಿ ಆಗಿ ಕ್ಲಿಯರ್ ಮಾಡಬಹುದು. ಬಟ್ ಫಾರ್ ಅ ಪರ್ಮನೆಂಟ್ ಸೊಲ್ಯೂಷನ್ ಇದು ಒಂದು ಫಿಸಿಕಲ್ ಕಾಸ್. ಸೊ ಈ ಫಿಸಿಕಲ್ ಕಾಸ್ ನಾವು ಕರೆಕ್ಟ್ ಮಾಡಿದ್ರೇನೆ ನಿಮ್ಗೆ ಉಸಿರಾಟಕ್ಕೆ ಆರಾಮಿರೋದು. ಸೊ ಈ ಟ್ರೀಟ್ಮೆಂಟ್ ಇಫ್ ಯು ಹ್ಯಾವ್ ಟು ಆಪ್ಟ್ ಫಾರ್ ಅ ಸರ್ಜರಿ, ಅದನ್ನ ಸೆಪ್ಟೋಪ್ಲಾಸ್ಟ್ ಅಂತೀವಿ. ಅಂದ್ರೆ ಈ ಮೂಗಿನ ಎಕ್ಸ್ಟ್ರಾ ಬೋನ್ ಇಲ್ಲ ಬೆಂಡ್ ಬೋನ್ ನ ಸ್ಟ್ರೈಟ್ ಮಾಡೋದು, ಇಲ್ಲ ಎಕ್ಸ್ಟ್ರಾ ಇರೋ ಬೋನ್ ನ ಪಾರ್ಷಿಯಲಿ ತೆಗೆಯೋದು. ಅಂದ್ರೆ ಈ ಬೋನ್ ಕಂಪ್ಲೀಟ್ಲಿ ತೆಗಿಯಲ್ಲ, ಬರೀ ಆ ಸೊಟ್ಟ ಇರೋ ಭಾಗನ್ನ ತೆಗಿತೀವಿ. ಈ ಸರ್ಜರಿ ಅನ್ನೋದು ಫುಲ್ ಅನಸ್ಥೀಶಿಯಾ ಕೊಡ್ತೀವಿ. ಅಂದ್ರೆ ನಿಮ್ಗೆ ಯಾವ ಪ್ರಜ್ಞೆನೂ ಇರಲ್ಲ, ಏನಾಗ್ತಿದೆ ನೋವು ಏನು ಗೊತ್ತಾಗಲ್ಲ. ಸೊ ಈ ಸರ್ಜರಿಗೆ ಆಚೆ ಕಡೆ ಏನು ಕಟ್ ಇರಲ್ಲ, ಇಲ್ಲ ಸ್ಕಾರ್ ಇರಲ್ಲ. ಸೊ ಈ ಸರ್ಜರಿ ಅನ್ನೋದು ನಮ್ಮ ಮೂಗಿನಲ್ಲಿರೋ ರಂಧ್ರಗಳಿಂದ ಮಾಡೋದು. ಸೊ ಆಚೆ ಏನು ನಿಮ್ಗೆ ಮೂಗಿನ ಶೇಪು ಚೇಂಜ್ ಆಗಲ್ಲ. ಸೊ ನಾವು ಈ ಸರ್ಜರಿ ಒಂದು ಕ್ಯಾಮ್ರಾ ಅಂಡ್ ಎಂಡೋಸ್ಕೋಪ್ ಸಿಸ್ಟಮ್ ಯೂಸ್ ಮಾಡಿ ಮೂಗಿನ ಒಳಗಡೆ ಕ್ಯಾಮ್ರಾ ಸಿಸ್ಟಮ್ ಹಾಕಿ ಅದನ್ನ ಆ ಬೋನ್ ನಾವು ಎಕ್ಸ್ಟ್ರಾ ಬೋನ್ ತೆಗೆದು ದ ರಿಮೈನಿಂಗ್ ಬೋನ್ ಅದನ್ನ ಸ್ಟ್ರೈಟ್ ಮಾಡಿರ್ತೀವಿ. ಸೊ ಯೂಶಲಿ ಮೋಸ್ಟ್ ಪೇಷಂಟ್ಸ್ ಈ ಕ್ವೆಶನ್ ಬರುತ್ತೆ, ಡಾಕ್ಟರ್ ಇದು ಸೇಫ್ ಸರ್ಜರಿನಾ ಅಂತ. ಇಟ್ ಇಸ್ ಅ ವೆರಿ ಸೇಫ್ ಅಂಡ್ ಸಿಂಪಲ್ ಸರ್ಜರಿ. ಯಾಕಂದ್ರೆ ಈ ಸರ್ಜರಿಯಲ್ಲಿ ನಾವು ಬರೀ ಮೂಗಿನ ಆಚೆ ಭಾಗ ಜೊತೆ ಆಚೆ ಭಾಗ ಸರ್ಜರಿಯಲ್ಲಿ ಇನ್ವಾಲ್ವ್ ಮಾಡ್ತಿದ್ವಿ. ಈ ಸರ್ಜರಿ ಸೇಫ್ ಇಲ್ವಾ ಇದೆಯಾ ಅಂತ ಕೇಳಿದ್ರೆ, ದಿಸ್ ಇಸ್ ಅ ವೆರಿ ಸೇಫ್ ಸರ್ಜರಿ. ಬಿಕಾಸ್ ನಾವು ಬರೀ ಆಚೆ ಇರೋ ಮೂಲೆ ಜೊತೆ ಮೂಲೆನ ಸ್ಟ್ರೈಟ್ ಮಾಡ್ತಿದೀವಿ. ಇಟ್ ಡಸ್ ನಾಟ್ ಡೀಲ್ ವಿತ್ ದ ಐಸ್ ಆರ್ ದ ಬ್ರೈನ್. ಈ ಸರ್ಜರಿಯಲ್ಲಿ ದೇರ್ ಆರ್ ವೆರಿ ಮಿನಿಮಲ್ ಚಾನ್ಸಸ್ ಆಫ್ ಕಾಂಪ್ಲಿಕೇಶನ್ಸ್. ಕೆಲವೊಂದ್ಸತಿ ಸರ್ಜರಿ ಆದ್ಮೇಲೆ ಸ್ವಲ್ಪ ಬ್ಲೀಡಿಂಗ್ ಆಗ್ಬೋದು, ಇಲ್ಲ ಇನ್ಫೆಕ್ಷನ್ ಆಗ್ಬೋದು. ಅದು ಬಿಟ್ರೆ ದೇರ್ ಇಸ್ ನೋ ಮೇಜರ್ ಕಾಂಪ್ಲಿಕೇಶನ್ಸ್ ಅಸೋಸಿಯೇಟೆಡ್ ವಿತ್ ದಿಸ್ ಸರ್ಜರಿ. ತುಂಬಾ ಸಲ ಪೇಷಂಟ್ಸ್ ಕೇಳ್ತಾರೆ, ಈ ಸರ್ಜರಿ ಮಾಡಿದ್ರೆ ಮೂಗಿನ ಶೇಪ್ ಏನಾದ್ರೂ ಚೇಂಜ್ ಆಗತ್ತಂತ. ದಿಸ್ ಸರ್ಜರಿ ವಿ ಆರ್ ಓನ್ಲಿ ಬರೀ ಒಳಗಿನ ಮೂಗಿನ ಸರ್ಜರಿ, ಮೂಗಿನ ಮೂಲೆ ಸರ್ಜರಿ. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದ ಎಕ್ಸ್ಟರ್ನಲ್ ಬೋನ್. ಸೊ ಈ ಸರ್ಜರಿಯಿಂದ ಮೂಗಿನ ಶೇಪ್ ಚೇಂಜ್ ಆಗೋದಿಲ್ಲ. ಈ ಸರ್ಜರಿ ಬಗ್ಗೆ ತುಂಬಾ ಕಾಮನ್ ಪ್ರಶ್ನೆಗಳು ಏನಂದರೆ, ಡಾಕ್ಟರ್ ವಿಲ್ ಐ ಹ್ಯಾವ್ ಅ ಲಾಟ್ ಆಫ್ ಪೇನ್, ಅಂದ್ರೆ ನೋವು ಜಾಸ್ತಿ ಇರತ್ತ? ಈ ಸರ್ಜರಿ ಅನ್ನೋದು ತುಂಬಾ ಸಿಂಪಲ್ ಸರ್ಜರಿ. ಇಟ್ ಇಸ್ ಆಸ್ ಗುಡ್ ಆಸ್ ಹ್ಯಾವಿಂಗ್ ಇಂಜರಿ ಟು ಯೋರ್ ನೋಸ್. ಒಂದ್ 2 ದಿನ ನೋವು ಇರುತ್ತೆ ಆಫ್ಟರ್ ದ ಸರ್ಜರಿ, ಬಟ್ ದಿಸ್ ವಿಲ್ ಬಿ ಕವರ್ಡ್ ವಿತ್ ದ ಆಂಟಿಬಯೋಟಿಕ್ಸ್ ಅಂಡ್ ದ ಪೇನ್ ಕಿಲ್ಲರ್ಸ್. ಸೊ ಇಟ್ ಇಸ್ ಸಮಥಿಂಗ್ ವಿಚ್ ವಿ ರುಟೀನ್ಲಿ ಡೂ ಅಂಡ್ ತುಂಬಾ ಜನರು ಇದನ್ನ ಸಿಂಪಲ್ ಆಗಿ ತಗೊಂತಾರೆ ಅಂಡ್ ಇಟ್ ಹೀಲ್ಸ್ ವೆರಿ ಫಾಸ್ಟ್. ಕೇಳೋದು ಮೋಸ್ಟ್ಲಿ ವೆನ್ ಕ್ಯಾನ್ ಐ ಗೋ ಬ್ಯಾಕ್ ಟು ದ ವರ್ಕ್?
ಸೊ ಯೂಶಲಿ ಐ ಸೇ ಒಂದ್ 2-3 ದಿನ ರೆಸ್ಟ್ ತಗೋಬಹುದು, ಆಮೇಲೆ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಯುವರ್ ರೂಟೀನ್ ವರ್ಕ್. ದ ಕಾಮನ್ ಕ್ವೆಶನ್ ಆಫ್ಟರ್ ದಟ್ ಇಸ್ ವೆನ್ ಕ್ಯಾನ್ ಐ ಈಟ್ ಆಫ್ಟರ್ ದ ಸರ್ಜರಿ. ಸೊ ದಿಸ್ ಸರ್ಜರಿ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಯುವರ್ ಈಟಿಂಗ್. ನೀವು ಇಮಿಡಿಯೇಟ್ ಅದೇ ದಿನ ಸಾಯಂಕಾಲ ಊಟ ಮಾಡಬಹುದು ಅಂಡ್ ನಿಮ್ಗೇನ್ ಬೆಡ್ ರೆಸ್ಟ್ ಬೇಕಾಗಿಲ್ಲ, ಬಿಕಾಸ್ ವಿ ಆರ್ ಜಸ್ಟ್ ಡೀಲಿಂಗ್ ವಿತ್ ದಿ ಎಕ್ಸ್ಟರ್ನಲ್ ನೋಟ್ಸ್. So immediately the same evening you will be able to walk normally, eat normally, you can go to the washroom normally. So there is no restriction that you need to take a bed rest continuous anta. So surgery ಆದ್ಮೇಲೆ ನೀವು ಅದೇ ದಿನ ಸಾಯಂಕಾಲ ನಾರ್ಮಲ್ ಊಟ ಮಾಡಬಹುದು, ಬಟ್ ಪ್ರಿಫರೇಬ್ಲಿ ಸ್ವಲ್ಪ ಮೆತ್ತಗಿರೋ ಊಟ, ಖಾರ ಕಮ್ಮಿ ಇರೋ ಊಟ ತಿನ್ಬೋದು. ಗಂಜಿ ಇಲ್ಲ, ಮೊಸರನ್ನ ಇಲ್ಲ, ಐಸ್ ಕ್ರೀಮ್ ಅಂತದ್ದು ನಾರ್ಮಲ್ ಆಗಿ ತಿನ್ಬೋದು.